ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಒಬ್ಬ ಅಯೋಗ್ಯನ ಬಗ್ಗೆ ಒಂದು 4 ಮಾತಾಡ್ತಾ ಇದ್ದೀನಿ. ಏನಪ್ಪ ಅಂದರೆ, ಅವನು ಜನಗಳಿಗೆ ಬರೀ ಮೋಸ ಮಾಡೋದು, ಜನಗಳಿಗಿಂತ ನನಗೆ ಮೋಸ ಮಾಡಿದ್ದಾನೆ. ಏನೋ ಒಂದು ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು 10,000 ರೂಪಾಯಿ ದುಡ್ಡು ಇಸ್ಕೊಂಡು ನನ್ನ ಕೈಯಿಂದ, ಈಗ ನಾನು ನಿನ್ನ ಹತ್ರ ದುಡ್ಡು ತಗೊಂಡಿಲ್ಲ, ನೀನು ಕೊಟ್ಟಿರೋದಕ್ಕೆ ನನ್ನ ಹತ್ರ ಏನೂ ಸಾಕ್ಷಿ ಇಲ್ಲ, ಈ ಥರ ಸುಳ್ಳು ಹೇಳ್ಕೊಂಡು ತುಂಬ ನನ್ನ ಮೇಲೆ ಆರೋಪ ಮಾಡ್ಕೊಂಡು ಕೆಟ್ಟಗೆಲ್ಲ ಪೋಸ್ಟ್ ಹಾಕೊಂಡು ಓಡಾಡ್ತಾ ಇದ್ದಾನೆ. ಅವನು ಒಂದು ಕಡೆ ಇರಲ್ಲ, ಒಂದು ಊರಲ್ಲಿರಲ್ಲ, ಅವನಿಗೊಂದು ಮನೆ ಇಲ್ಲ, ಒಂದು ನೆಲೆ ಇಲ್ಲ. ಅವನ ಹೆಸರು ಯೇಸುನಂದನ್ ಅಂತ. ಇವನು ಭಯಾನಕ ಮೋಸಗಾರ, ಭಯಂಕರ ಮಾತಿನ ಚತುರ, ಅದ್ಭುತವಾದ ಮಾತಾಡ್ತಾನೆ, ಬಹಳ ಬುದ್ಧಿವಂತ. ಯಾವ ಥರ ದುಡ್ಡಿಸ್ಕೋಬೇಕು, ಯಾವ ಥರ ಮರುಳು ಮಾಡಬೇಕು, ಯಾವ ಥರ ಮೋಸ ಮಾಡಬೇಕು ಅಂತ ಅದ್ಭುತವಾಗಿ ಕಲ್ತಿದ್ದಾನೆ. ಇಂಥ ಕಚಡ ನನ್ನ ಮಕ್ಕಳಿಗೆ ಜನಗಳು ದುಡ್ಡು ಕೊಡ್ತಾರೆ. ನಮಗೆ ಕಷ್ಟ ಇದ್ದಾಗ ನಮಗೆ 1 ರೂಪಾಯಿ ಹುಟ್ಟೋದಿಲ್ಲ, ಹುಟ್ಟಿ ಇಲ್ಲ ಅದು ದೇವರಣಿ. ನಮ್ಮ ಮುಸುಡಿಗಳಿಗೆ ದುಡ್ಡೇ ಹುಟ್ಟಲ್ಲ. ಅಂಥ ಕಾಲದಲ್ಲಿ, ಇಂಥ ಸಮಯದಲ್ಲಿ ಇಂಥವ್ರಿಗೆ, ಇಂಥ ಅಯೋಗ್ಯನ ಮಕ್ಕಳಿಗೆ ದುಡ್ಡು ಕೊಡ್ತಾರೆ. ದಯವಿಟ್ಟು ಇಂಥವ್ರಿಗೆ ಏನೂ ಕೆಲಸ ಮಾಡಿಕೊಡೋದಿಲ್ಲ. ಅವನು ಯಾವುದೇ ಕೆಲಸ ಮಾಡಿಕೊಡಲ್ಲ, ಬರೀ ಸುಳ್ಳು ಮೋಸ ಮಾಡೋದು ಅವನ ಕೆಲಸ. ಅದರಿಂದ ದಯವಿಟ್ಟು ಪ್ರತಿಯೊಬ್ಬ ಅಂಗವಿಕಲ ಆಗಿರ್ಬೋದು, ಯಾರೂ ಇವನ ಕೈಲೇ ಯಾವುದಕ್ಕೂ ದುಡ್ಡು ಕೊಡೋಕೆ ಹೋಗಬೇಡಿ. ಇವನು ಮೋಸ ಮಾಡ್ತಾನೆ. ಯಾವುದೇ ಕಾರಣಕ್ಕೂ ನಿಮ್ಮ ಊರುಗಳಿಗೆ ಕರೆಯೋಕ್ಕೆ ಹೋಗಬೇಡಿ. ನೀವು ಬರ್ತಾನೆ, ಅಲ್ಲಿ ವೈವ್ ಮಾಡ್ತಾನೆ ಅಷ್ಟೇ, ಏನೂ ಕೆಲಸ ಮಾಡ್ಕೊಡಲ್ಲ, ವಾಪಸ್ ಹೋಯ್ತಾನೆ. ನೀವು ದುಡ್ಡು ಕೊಡೋವರೆಗೆ ಇರ್ತಾನೆ. ದುಡ್ಡು ಕೊಟ್ಟ ಮೇಲೆ ತಿರ್ಗಾ ನಿಮ್ಮ ಊರಿಗೆ ಬರಲ್ಲ ಅವನು, ನಿಮ್ಮ ಫೋನ್ಗೂ ಸಿಗಲ್ಲ. ಇಂಥ ಕಚಡ ನನ್ನ ಮಕ್ಕಳಿಗೆ ದುಡ್ಡು ಕೊಟ್ಟು ಬೆಳೆಸೋದು ಬೇಡ. ದಯವಿಟ್ಟು ಇಂಥವರಿಂದ ದೂರ ಏರಿ ಅಂತ ಕೇಳ್ತಾ ಇದ್ದೀನಿ. ಇವನೊಬ್ಬ ಅಂಗವಿಕಲ ಅಂತ ಹೇಳ್ಕೊಂಡು, ಮತ್ತು ಅದು ಯಾವುದೋ ಸಮರ್ಥನಂ ಕಂಪ್ನಿ ಹೆಸರು ಹೇಳ್ತಾನೆ, ಸಂಸ್ಥೆ ಹೆಸರು, ಆ ಹೆಸರು ಹೇಳ್ಕೊಂಡು ನನಗೆ ಅವ್ರು ಸಪೋರ್ಟ್ ಮಾಡ್ತಾರೆ, ಇವ್ರು ಸಪೋರ್ಟ್ ಮಾಡ್ತಾರೆ, ನಾನು ಅಂಗವಿಕಲ, ನಾನು ಏನು ಮಾಡಿದ್ರೆ ನಡೀತೈತೆ, ನನಗೇನು ಕೇಸ್ ಇಲ್ಲ, ನನಗೆ ಲಾಯರ್ ಗೊತ್ತಿದ್ದಾರೆ, ಕೋರ್ಟ್ ಗೊತ್ತಿದೆ, ಪೊಲೀಸರು ಗೊತ್ತಿದ್ದಾರೆ ಅಂತ ಹೇಳ್ಬಿಟ್ಟು ಜನಗಳ ಹತ್ರ ಎದುರಿಸ್ಕೊಂಡು ಇವತ್ತು ನನ್ನ ಮೇಲೂ ಕೂಡ ಕೇಸ್ ಹಾಕ್ತೀನಿ ಅಂತ ಹೇಳ್ತಾನೆ. ನಾನು ಸುಳ್ಳು ಆರೋಪ ಮಾಡಿದ್ದೀನಿ ಅಂತ. ಯಾವುದೇ ಕಾರಣಕ್ಕೂ ಇವನ ಮೇಲೆ ಸುಳ್ಳು ಆರೋಪ ಮಾಡಿಲ್ಲ. ನಾನು ನನ್ನ ಆತ್ಮಸಾಕ್ಷಿ ಹೇಳ್ತಾ ಇದ್ದೀನಿ. ಇವನಿಗೆ 10,000 ಕೊಟ್ಟಿದ್ದೀನಿ. ನನ್ನ ದೇವರು, ನನ್ನ ತಂದೆ ತಾಯಿನೇ ಕಾರಣ, ಅವರೇ ಸಾಕ್ಷಿ, ಇನ್ಯಾರೂ ಬೇಕಾಗಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ದಯವಿಟ್ಟು ಇಂಥವರಿಂದ ದೂರ ಇರಿ, ಯಾರು ಮೋಸ ಹೋಗೋಕೆ ಹೋಗಬೇಡಿ ಅಂತ. ಯಾರೇ ಎಂಥವ್ರು ಬಂದರೂ ಕೂಡ ದುಡ್ಡು ಕೊಡೋಕೆ ಹೋಗಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.